ನೀರು ನೋಡ್ಕೊಳಕ್ಕೆ ನೀನೇ ಓದಿಯಾ? ಪರವಾಗಿಲ್ಲ ಕಣ. ಸ್ವಲ್ಪ ವರ್ಷ ಕಾರ್ಪೊರೇಟಲ್ಲಿ ವರ್ಕ್ ಮಾಡಿ ವಾಪಸ್ ಇಲ್ಲೇ ಹಳ್ಳಿಗೆ ಬಂದಿಲ್ಲ ಸೆಟ್ಲ್ ಆಗಿಬಿಡೋದು. ಬಟ್ಟೆ ನೋಡಿ ಯಾವ ಥರ ಆಗುತ್ತೆ. ಇದಕ್ಕಿಂತ ವರ್ಷಾಗಿ ಕೊಳೆ ಆಗುತ್ತೆ ಇನ್ನೂ. ಸರಪಳಿ ತಂದಿದ್ದು ಇದಕ್ಕೆ ಯೂಸ್ ಆಯಿತು. ಹೋಗ್ಬೇಕೀಗ ಅದೆಲ್ಲ ಚಿಸ್ಕೊಂಡು. ಗುಡ್ ಮಾರ್ನಿಂಗ್, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಹೊಸ ವ್ಲಾಗು, ಹೊಸ ದಿನ. ಸೊ ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಏನಕ್ಕೆ ಅಂದರೆ ಇವತ್ತು ನಮ್ಮ ಗದ್ದೆಯಲ್ಲಿ ನಾಟಿ ಇದೆ. ಸೊ ಕಂಪ್ಲೀಟ್ ಏನೊಂದು ಪ್ರೊಸೀಜರ್ ನಡೆಯುತ್ತೆ ಎಲ್ಲನೂ ಕೂಡ ತಂದು ತೋರಿಸ್ತೀನಿ. ಆ್ಯಕ್ಚುಲಿ ನಾನಲ್ಲಿ ಕೆಲಸ ಮಾಡ್ತಿರ್ತೀನಿ, ಆದಷ್ಟು ಶೂಟ್ ಮಾಡ್ತೀನಿ. 5:30ಗೆ ಎದ್ದೆ ನಾನು. ಆ್ಯಕ್ಚುಲಿ ಎದ್ದು ಒಂದು ರೌಂಡ್ ಆಗಲಿ ಗದ್ದೆ ಹತ್ರ ಬಂದು ಗದ್ದೆಗೆ ನಾವು ನೀರು ಕಟ್ತೀವಿ. ಯಾಕಂದರೆ ಗದ್ದೆ ಒಳಗಡೆ ನೀರು ಜಾಸ್ತಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ಜಾಸ್ತಿ ನೀರು ಹಾಕ್ಬಿಟ್ರೆ ಉಳಕ್ಕಾಗಲ್ಲ. ಸೊ ಒಂದು ಲೆವೆಲಲ್ಲಿ ಇರಬೇಕು. ಸೊ ಆ ಲೆವೆಲಲ್ಲಿ ನೀರನ್ನ ನಾವು ಕಟ್ಟಬೇಕು. ಸೊ ನೀರು ಕಟ್ಟಾಯಿತು. ಆ್ಯಂಡ್ ಪೈರ್ಗಳನ್ನ ಒಂದು ಕಡೆ ನಾವು ಹಗೆ ಹಾಕಿರ್ತೀವಿ. ಸೊ ಅದನ್ನು ಬಿಡಿಸ್ಬೇಕು. ಸೊ ಆ ಕೆಲಸ ಕೂಡ ಆಗ್ತಾಯಿದೆ. ಆ್ಯಂಡ್ ನಾನೀಗ ಸರಪಳಿ ತೊಗೊಂಡು ಹೋಗ್ತಾಯಿದ್ದೀನಿ. ಇದನ್ನೇನಕ್ಕೆ ತೊಗೊಂಡು ಹೋಗ್ತಾಯಿದ್ದೀನಿ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ನಾಟಿ ಮಾಡೋಕ್ಕಿಂತ ಮುಂಚೆ ಪೈರುಗಳನ್ನ ನಾವು ಏನು ನೆಡಕ್ತೀವಿ, ಅದನ್ನ ನೆಡೋಕ್ಕಿಂತ ಮುಂಚೆ ನಾವು ಗದ್ದೆನ ಉಳಬೇಕು, ಕೆಸರು ಗದ್ದೆನ. ಅದಾದಮೇಲೆ ಅದ್ರ ಮೇಲೆ ಮಣೆ ಹೊಡಿಬೇಕು. ಮಣೆ ಏನಕ್ಕೆ ಹೊಡಿಬೇಕು ಅಂದರೆ ನಾವು ಉತ್ತಾಗ ನಿಮಗೆ ಗೊತ್ತು ಅದು ಒಂಥರ ಈಕ್ವಲ್ ಆಗಲ್ಲ, ಒಂದೇ ಲೆವೆಲಲ್ಲಿ ಇರೋಲ್ಲ ಲ್ಯಾಂಡ್. ಸೊ ಅದನ್ನು ಲೆವೆಲ್ ಮಾಡಲಿಕ್ಕೆ ಮಣೆ ಹೊಡಿತೀವಿ. ಸೊ ಆ ಮಣೆ ಹೊಡಿಬೇಕಾದ್ರೆ ನಾವು ಈ ಒಂದು ಚೈನ್ ಏನಿದೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಅದರಿಂದ ಇದನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಇದೇ ಬಂದು ನಮ್ಮ ಜಮೀನು. ಆ್ಯಕ್ಚುಲಿ ಇಲ್ಲೊಂದು ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ಬೇರೆ ಕಡೆಯೂ ಇದೆ. ಇದು ಬಂದು ಸ್ವಲ್ಪ ತೋಟ ಇದೆ ಇಲ್ಲಿ, ಹೊಲ. ಆ್ಯಕ್ಚುಲಿ ನಾನು ಇಲ್ಲೇ ಮನೆ ಕಟ್ಟಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು. ಇಲ್ಲಿ ಮನೆ ಕಟ್ಸಿದ್ರೆ ವ್ಯೂ ಯಾವ ಥರ ಬರುತ್ತೆ ನೋಡಿ. ಮನೆ ಇಲ್ಲಿ ಆ್ಯಂಡ್ ಪಕ್ಕದಲ್ಲೇ ಹೊಳೆ. ವ್ಯೂ ಮಾತ್ರ ಮಸ್ತಾಗಿರುತ್ತೆ. ಇಲ್ಲೆಲ್ಲ ಸ್ವಲ್ಪ ತೆಂಗಿನ ಮರಗಳಿದೆ. ಇವಾಗ ನಾವು ಇಲ್ಲಿ ಏನಿದೆ ತಡ್ನಿ ಹಾಕಿದ್ದೀವಿ. ಎಲ್ಲ ತಡ್ನಿ ಗಿಡಗಳಿವು. ಅಫ್ಕೋರ್ಸ್ ಇಲ್ಲಿ ಸ್ವಲ್ಪ ಹೋಗಿದೆ ಟ್ರ್ಯಾಕ್ಟರೆಲ್ಲ ಓಡಾಡಿ. ಇಲ್ಲೆಲ್ಲ ನೋಡಿದ್ರೆ ನಿಮಗೆ ತಡ್ನಿ ಗಿಡನೇ ಕಾಣಿಸುತ್ತೆ ಕಂಪ್ಲೀಟ್. ನೀವೆಲ್ಲ ದುಡ್ಡು ಕೊಟ್ಬಿಡ್ತಾವೆ ನಾವು ಇಲ್ಲಿ ಫ್ರೀಯಾಗಿ ಮಾಡ್ಕೊತೀವಿ ಅಷ್ಟೇ. ವ್ಯೂ ನೋಡಿ, ಏನು ಮಸ್ತಾಗಿದೆ. ಇಲ್ಲಿಂದ ಬೆಳಗ್ಗೆ ಎದ್ದು ಮಳೆ ಬರ್ತಾ ಇರುತ್ತೆ. ಕಾಫಿ ಕುಡಿತಾ ನೋಡ್ತಾ ಇದ್ದರೆ ಹೊಳೆ ಇರುತ್ತೆ. ಜೊತೆಗೆ ಮಳೆ ಇದ್ಬಿಟ್ರೆ ಎಂಥ ವ್ಯೂ ಮರೆಯ, ಮಸ್ತ್. ಸೊ ಟ್ರ್ಯಾಕ್ಟರ್ ಆಗಲೇ ಬಂದಿದೆ. ಇವಾಗ ಹಿಂಗಾಗ್ಬಿಟ್ಟಿದೆ ಅಂದರೆ ಹಳ್ಳಿ ಕಡೆಯಲ್ಲಿ ಕೆಲಸಕ್ಕೆ ಜನಗಳೇ ಸಿಗ್ತಾಯಿಲ್ಲ. ಅದೊಂದು ಭಾಳ ಹಿಂಸೆ ಆಗಿಬಿಟ್ಟಿದೆ. ಸೊ ಅದರಿಂದ ಟ್ರ್ಯಾಕ್ಟ್ರಲ್ಲಿ ಮಾಡಿಸ್ತಾ ಇದ್ದೀವಿ. ಮಣೆ ಹೊಡಿಯೋಕ್ಕೆ ಮಾತ್ರ ನಾರ್ಮಲ್ ಇದು ಬರುತ್ತೆ, ಆರಲ್ಲಿ ಓಡಿಸ್ತೀವಿ. ಸೊ ಹ್ಯಾಪನ್ಸ್, ಏನೂ ಮಾಡೋಕ್ಕಾಗಲ್ಲ. ಟೈಮ್ ಚೇಂಜ್ ಆಗ್ತಿದೆ, ಕಾಲ ಚೇಂಜ್ ಆಗ್ತಿದೆ, ಜನಗಳು ಕೂಡ ಚೇಂಜ್ ಆಗ್ತಿದ್ದಾರೆ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗ್ತಿದ್ದಾರೆ. ಕೆಲವರೆಲ್ಲ ಊರು ಬಿಡ್ತಾಯಿದ್ದಾರೆ. ನಾವು ಬಿಡಲ್ಲ, ನಾವಿಲ್ಲೇ ಇರ್ತೀವಿ. ಫ್ಯೂಚರ್ ವೈಫ್ ಅದೇ ಹೇಳೋದು, ಮದುವೆ ಆದಮೇಲೆ ನಾವು ಇಲ್ಲೇ ಸೆಟ್ಲ್ ಆಗೋದು, ಹಳ್ಳಿಲೇ ಸೆಟ್ಲ್ ಆಗೋದು. ಸಿಟಿ ನೋ ಹಳ್ಳಿಲೇ ಹುಟ್ಟಿದ್ದು, ಹಳ್ಳಿಲೇ ಸಾಯೋದು. ಆ್ಯಕ್ಚುಲಿ ಈಗ ನಾನು ಹೋಗ್ಬಿಟ್ಟು ನೀರು ಕಟ್ಟಬೇಕು, ತೋರಿಸ್ತೀನಲ್ಲ. ಸೊ ಟ್ರ್ಯಾಕ್ಟ್ರಲ್ಲಿ ರೆಡಿಯಾಗಿ ನಿಂತಿದೆ. ಅಂಕಲ್ ಅಲ್ಲಿದ್ದಾರೆ. ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಸೊ ಅವ್ರು ಬಂದು ಇಲ್ಲೆಲ್ಲ ಗದ್ದೆ ಎಲ್ಲ ಫುಲ್ ಉಳ್ತಾರೆ. ಇವಾಗ ಎಲ್ಲ ಗದ್ದೆಗಳಲ್ಲೂ ನೀರು ಕಟ್ಟಿದ್ದಾರೆ. ಸೊ ಪೈರೆಲ್ಲ ಕಿತ್ತಾಗಿದೆ. ಈ ಪೈರನ್ನ ಈಗ ನಾವು ಇಲ್ಲಿ ಹಾಕಿದಾರಲ್ಲ, ಈಗ ಎಲ್ಲ ಕಡೆ ಗದ್ದೆಗಳಲ್ಲಿ ಈ ಥರ ಹಾಕಬೇಕು. ಆವಾಗ ನಾಟಿ ಮಾಡೋರಿಗೆ ಅದನ್ನು ತೊಗೊಂಡು ಈ ಗದ್ದೆಗಳಲ್ಲಿ ಏನಿದೆ ಇಲ್ಲೆಲ್ಲ ಕಡೆ ಥರ ನಾಟಿ ಮಾಡ್ಕೊಂಬರ್ತಾರೆ. ಇಲ್ಲೆಲ್ಲ ನೋಡ್ಬೋದು ನೀವು, ಗ್ರೀನ್ ಏನಿದೆ ಇವೆಲ್ಲ ನಾಟಿ ಮಾಡಿರೋದು. ಸೊ ಆ ಥರ ಇಲ್ಲೂ ಮಾಡ್ತಾರೆ. ಸೊ ಇವತ್ತು ಕಂಪ್ಲೀಟ್ ಇಷ್ಟು ಫುಲ್ಲು ಇಲ್ಲಿಂದ ಕೆಳಗಡೆ ತನಕ ಕವರ್ ಆಗುತ್ತೆ. ಇವತ್ತು ಒಂದು 1 ಎಕರೆ ಇದೆ ಇದು. ಸೊ ಇವತ್ತು ಕಂಪ್ಲೀಟ್ ಕವರ್ ಆಗುತ್ತೆ. ಇದು ಮಧ್ಯಾಹ್ನದೊಳಗೆ ಎಲ್ಲ ಮುಗ್ದೋಗುತ್ತೆ. ಒಂದು 15-20 ಜನ ಮೇಲೆ ಬರ್ತಾರೆ ನಾಟಿ ಮಾಡಲಿಕ್ಕೆ. ಸೊ ಬೇಗಾಗುತ್ತೆ. ಇವರಿಲ್ಲಿ ನೀರು ಕಟ್ತಾಯಿದ್ದಾರೆ. ನಾನು ಆ್ಯಕ್ಚುಲಿ ಸ್ವಲ್ಪ ಕಟ್ಟಿದ್ದೆ, ಇವ್ರು ಫುಲ್ ಕಟ್ತಾಯಿದ್ದಾರೆ. ಯಾಕಂದರೆ ನೀರಿಲ್ಲಿ ತುಂಬಿಕೊಂಡಿದೆ ಗದ್ದೆ ಒಳಗಡೆ. ಸೊ ಆದ್ದರಿಂದ ನೀರು ಸಾಕಾಗಿದೆ ನಮಗೆ ಉಳ್ಳಿಕ್ಕೆ. ಗದ್ದೆ ಒಳಗೆ ಎಷ್ಟು ನೀರು ಬೇಕೋ ಅಷ್ಟು ನೀರಿದೆ. ಸೊ ಅದನ್ನು ಕಟ್ತಾಯಿದ್ದಾರೆ ಇವರು. ಇವಾಗ ಗದ್ದೆಗೆ ನೀರು ಹೋಗಲ್ಲ. ಅದನ್ನು ಕೂಡ ತೋರಿಸ್ತೀನಿ. ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಊರವ್ರು ಬಂದು ಪೂಜೆ ಮಾಡ್ತಾರೆ ಇಲ್ಲಿ, ಪಟ್ಲದಮ್ಮ ಅಂತ. ಇಲ್ಲೊಂದು ದೇವಸ್ಥಾನ ಇದೆ. ಆ್ಯಂಡ್ ಇದು ಬಂದು ಹಿತ್ತಲಲ್ಲಿ ನೀರು ಬರ್ತೈತೆ. ಚೆನ್ನಾಗಿ, ಪರವಾಗಿಲ್ಲ, ಜಾಸ್ತಿನೇ ಬರ್ತೈತೆ. ಸೊ ಇಲ್ಲಿಂದ ಗದ್ದೆಗೆ ಹೋಗೋದನ್ನೆಲ್ಲ ಬ್ಲಾಕ್ ಮಾಡ್ತಿದ್ದಾರೆ. ವ್ಯೂ ನೋಡಿ ಏನು ಮಸ್ತಾಗಿದೆ. ಬೆಸ್ಟ್. ಇಲ್ಲಿಂದ ಅಂತೂ ವ್ಯೂ ಮಸ್ತ್ ಇದೆ. ಬಟ್ಟೆ ನೋಡಿ ಯಾವ ಥರ ಆಗುತ್ತೆ. ಇದಕ್ಕಿಂತ ವರ್ಷಾಗಿ ಕೊಳೆ ಆಗುತ್ತೆ. ಇನ್ನೂ ಇದು ಮಾಡೋಕ್ಕಾಗಲ್ಲ. ಹಸುಗಳು ಬಂತು ನೋಡಿ, ಹಸು ಕೂಡ ಬಂತು. ಸೊ ಅಲ್ಲಿ ಮನೆ ಏನು ಹೊತ್ಕೊಂಡಿದ್ದಾರೆ ಅವರು, ಆ ಮನೆನ ನಾವು ಕಟ್ಟಿದಾಗ ಈ ಸರಪಳಿ ಯೂಸ್ ಮಾಡ್ತೀವಿ ಅದಕ್ಕೆ. ಸೊ ಆ ಥರ ಹೆಲ್ಪ್ ಆಗುತ್ತೆ. ತೋರಿಸ್ತೀನಿಲ್ಲ ನಾನು. ಬಟ್ಟೆ ಆಯ್ತದೆ ಗಲೀಜು, ಏನು ಮಾಡೋಕ್ಕಾಗಲ್ಲ.
ಅದೇ ಕಾರ್ ಓಡಿಸೋ ಅಭ್ಯಾಸ ಇದೆಯಲ್ಲ. ಕಾರ್ 10 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಹಾಂ, ಸೊ ಸ್ಟಾರ್ಟ್ ಆಗಿದೆ ಈಗ. ಈ ಥರ ಫುಲ್ಲು ಗದ್ದೆ ಎಲ್ಲ ಉಳಬೇಕು. ಸುತ್ತಾದ್ಮೇಲೆ ಈ ಎತ್ತುಗಳು ಬಂದು ಮನೆ ಹೊಡಿತಾರೆ. ಆಮೇಲೆ ಪೈರ್ ಹಾಕಿ ನಾಟಿ ಹೊಡಿಯೋದು. ಬೆಸ್ಟ್ ಇದು ಈ ಸೀಸನ್, ಸ್ವರ್ಗ. ಸೊ ನೋಡಿ, ನಾನು ಹೇಳದ್ನಲ್ಲ, ಇಲ್ಲಿ ಟ್ರ್ಯಾಕ್ಟ್ರು ಹೊಡೆದಾಯಿತು. ಈಗ ಈ ಥರ ಮನೆಯಲ್ಲಿ ಇದನ್ನು ಲೆವೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಟ್ರ್ಯಾಕ್ಟ್ರೆಲ್ಲ ಹೋಗಾದ್ಮೇಲೆ ಸ್ವಲ್ಪ ಇದಾಗಿರುತ್ತೆ. ಸೊ ಅದರಿಂದ ಈ ಥರ ಮನೆ ಹೊಡೆದಾಗ ಲೆವೆಲ್ ಆಗುತ್ತೆ. ಇದನ್ನೇ ನಾನು ಹೇಳಿದ್ದು ಮನೆ ಹೊಡೆಯೋದು ಅಂತ. ಸೊ ಈ ಥರ ಇದರಲ್ಲಿ ಸರಪಳಿ ತಂದಿದ್ದು ಇದಕ್ಕೆ ಯೂಸ್ ಆಯಿತು. ಸೊ ಈ ಥರ ಮಾಡೋದ್ರಿಂದ ಲೆವೆಲ್ ಆಗುತ್ತೆ. ಇದ್ರ ಮೇಲೆ ನಾಟಿ ಮಾಡ್ಕೊಂಡು ಹೋಗೋದು. ಆಗ ಒಂದು ಪ್ಲೇನ್ ಲ್ಯಾಂಡ್ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಬಂದಿದ್ದಾರೆ ಟ್ರ್ಯಾಕ್ಟ್ರು. ನೆಕ್ಸ್ಟ್ ಇವರು ಇಲ್ಲಿ ಕಡೆ ಗದ್ದೆಗೆ ಬರ್ತಾರೆ. ಬಟ್ ಆ ಟ್ರ್ಯಾಕ್ಟ್ರು ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಮೂವ್ ಆಗಬೇಕಾದ್ರೆ ಈ ತೇವರಿಗಳೆಲ್ಲ ಕಿತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ಇವರಿಬ್ಬರು ಇದ್ದಾರೆ ಇಲ್ಲಿ ಅವ್ರು ಕಟ್ಕೊಳಕ್ಕದನ್ನು. ಸೊ ಆ ಥರ ಆ್ಯಕ್ಚುಲಿ ಏನಾಯಿತು ಅಂದರೆ, ನಾವು ಮನೆ ಏನು ಹೊಡಿಸ್ತಾ ಇದ್ದೀವಿ ಅಲ್ಲಿ ಅದು ಸ್ವಲ್ಪ ಚಿಕ್ಕದಿದೆ ನಮ್ಮ ಮನೇಲಿ ಇರೋದು. ಸೊ ಅದಕ್ಕೆ ನಮ್ಮ ಪಕ್ಕದ ಮನೇಲಿ ಅಂಕಲ್ ಮನೇಲಿ ಸ್ವಲ್ಪ ದೊಡ್ಡದಾಗಿದೆ ಮನೆ. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ದೊಡ್ಡದು ಇಸ್ಕೊಂಬಂದ್ಬಿಡಿ, ಎತ್ಗಳು ಚೆನ್ನಾಗಿವೆ, ಏನು ಆರಾಮಾಗಿ ಹೋಗುತ್ತೆ. ಸೊ ಅದಕ್ಕೆ ಸ್ವಲ್ಪ ದುಡ್ಡು ತೊಗೊಂಬನ್ನಿ ಅಂತ ಹೇಳ್ತಿದ್ದಾರೆ. ಸೊ ಈಗ ಅದಕ್ಕೆ ನಾನು ಅಲ್ಲೋ ಹೋಗ್ಬಿಟ್ಟು ಬೇರೆದೀಗ ಇಸ್ಕೊಂಬರ್ಬೇಕು, ಚೇಂಜ್ ಮಾಡಿಸ್ಬೇಕು ಈಗ. ಸೊ ಈ ಥರ ಆಗುತ್ತೆ. ಯಾಕಂದ್ರೆ ನಮ್ಮ ಸ್ವಲ್ಪ ಚಿಕ್ಕದಿದೆ ನಮ್ಮ ಮನೇಲಿ ಇರೋದು. ಸೊ ಅದಕ್ಕೆ ಈಗ ಹೋಗ್ಬಿಟ್ಟು ಎತ್ಕೊಂಬರ್ಬೇಕು. ಹಳ್ಳಿ ಜೀವನ ಆ್ಯಕ್ಚುಲಿ ಬೆಸ್ಟು. ನೋಡಿ ಇಲ್ಲಿ ಈ ಥರ ಏರಿಯಾದಲ್ಲಿ ಓಡಾಡಿಕೊಂಡು ಎಷ್ಟು ಪೀಸ್ ಆಗಿದೆ. ಹಿಂದುಗಡೆ ನೀರು, ಸುತ್ತ ಹಸಿರು, ನೆಮ್ಮದಿ ಕಣ್ರಿ ಇದು. ಸೀರಿಯಸ್ಲಿ ಎಲ್ಲೂ ಸಿಗಲ್ಲ ಈ ಸುಖ, ಈ ನೆಮ್ಮದಿ. ನಾನು ಸೀರಿಯಸ್ಲಿ ಬೆಂಗಳೂರಿಗೆ ಬರ್ತೀನಿ, ಕೆಲಸ ಬೆಳಗ್ಗೆಯಿಂದ 9 to 5, 9 to 6 ಕೆಲಸ ಮಾಡ್ತೀವಿ. ವೀಕೆಂಡ್ ಅಂದರೆ ವಾಪಸ್ ಊರಿಗೆ. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಸ್ವಲ್ಪ ವರ್ಷ ಕಾರ್ಪೊರೇಟಲ್ಲಿ ವರ್ಕ್ ಮಾಡೋದು. ಅಫ್ಕೋರ್ಸ್ ಗೌರ್ಮೆಂಟ್ ಜಾಬ್ ಆದರೆ ಅಲ್ಲಿಗೆ ಹೋಗೋದು, ಇಲ್ಲ ಸ್ವಲ್ಪ ವರ್ಷ ಕಾರ್ಪೊರೇಟಲ್ಲಿ ವರ್ಕ್ ಮಾಡಿ ವಾಪಸ್ ಇಲ್ಲೇ ಹಳ್ಳಿಗೆ ಬಂದಿಲ್ಲ ಸೆಟ್ಲ್ ಆಗಿಬಿಡೋದು. ನೆಮ್ಮದಿ ಕಂಟ್ರಿ ಇದು. ಜಮೀನಿದೆ, ಏನು ಬೇಕಾದ ಸ್ವಂತಾಗ ಒಂದು ಬಿಸ್ನೆಸ್ ಮಾಡ್ಕೊಂಡು ಊರಲ್ಲಿ ನೆಮ್ಮದಿಗೆ ಸೆಟ್ಲ್ ಆಗ್ಬಿಡೋದು. ಯಾಕೆ ಸುಮ್ಮನೆ ಆ ಒಂದು ಕಿರಿಕಿರಿ ಮಧ್ಯ. ಫ್ಯೂಚರ್ ಪ್ಲ್ಯಾನ್ಸ್ ಇದೆ, ಏನೂ ಮಾಡೋಕ್ಕಾಗಲ್ಲ. ಬರ್ತೀನಿ, ಒಂದು 10-15 ಹಸು ತಗೊಂಬತ್ತೀನಿ, ಸಾಕ್ತೀನಿ, ಹಾಲು ಮಾರ್ತೀನಿ, ನನ್ನದೇ ಒಂದು ಓನಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಫಾರ್ಮಿಂಗ್ನ ಬೇರೆ ಥರ ಮಾಡ್ತೀನಿ, ಸ್ವಲ್ಪ ಹೊಸದಾಗಿ ಏನಾದರೂ ಹಾಕಿ. ತುಂಬ ಪ್ಲ್ಯಾನ್ಸ್ ಇದೆ. ಇಂಜಿನಿಯರಿಂಗ್ ಓದಿದ್ದೀನಿ, ಸೊ ಅದನ್ನೆಲ್ಲ ಇಲ್ಲಿ ಅಳವಡಿಸ್ಕೋಬೇಕು. ಆ ಒಂದು ಸ್ಕಿಲ್ಸ್ನ ಮಾಡೋಣ. ಹೋಗಿದ್ದ ನೀನು ನಾಟಿಗೆ? ಪರವಾಗಿಲ್ವೇ? ಮಾಡ್ತಿ ಕಣ, ನೀನು ಕಲ್ತ್ಬಿಟ್ಟಿದ್ದೆ. ಪೈರು ಹತ್ಕೊಡಕ್ಕೆ ಹೋಗಿದ್ದ? ಎಷ್ಟು ಎಕರೆ? ವಾ, ನೀರು ನೋಡ್ಕೊಳಕ್ಕೆ ನೀನೇ ಓದಿಯಾ? ಹಾಂ, ನೀರು ನೋಡ್ಕೊಳಕ್ಕೆ ನೀನೇ ಓದಿಯಾ? ಪರವಾಗಿಲ್ಲ ಕಣ. ಆ್ಯಕ್ಚುಲಿ ನನ್ನ ಮನೆ ತೊಗೊಂಬರೋಕ್ಕೆ ಅಂತ ಹೋಗಿದ್ನಲ್ಲ, ಅದು ಬೇರೆಯವ್ರು ಇಸ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಸೊ ಅದರಿಂದ ಅದು ಕ್ಯಾನ್ಸಲ್ ಆಯಿತು. ಈಗ ಇರೋದ್ರಲ್ಲೇ ಮ್ಯಾನೇಜ್ ಮಾಡಬೇಕು. ಆ್ಯಂಡ್ ಅವರಿಗೆ ಕುಡಿಯೋಕ್ಕೆ ನೀರು ಬೇಕು ಅಲ್ಲಿ ಕೆಲಸ ಮಾಡ್ತಿರೋರಿಗೆ. ಸೊ ಅದಕ್ಕೆ ನೀರು ತೊಗೊಂಡು ಹೋಗ್ತಾಯಿದ್ದೀನಿ. ಅವನು ನಮ್ಮ ಪಕ್ಕದ ರೋಡ್ ಹುಡುಗ. ಅವನು ಈಗ 2nd ಸ್ಟ್ಯಾಂಡರ್ಡು 3rd ಸ್ಟ್ಯಾಂಡರ್ಡು ಅಷ್ಟೇ ಅವನು. ಬಟ್ ಎಲ್ಲ ಕೆಲಸ ಮಾಡ್ತಾನೆ. 2nd ಸ್ಟ್ಯಾಂಡರ್ಡ್ ಇಲ್ಲ 4th ಇರಬೇಕು ಮೋಸ್ಟ್ಲಿ ಅವನು. ಬಟ್ ಎಲ್ಲ ಕೆಲಸ ಮಾಡ್ತಾನೆ, ಗದ್ದೆ ಕೆಲಸ. ಅದನ್ನೇ ಮಾತಾಡ್ತಿದ್ದೆ ಅವನ ಜೊತೆ. ಸೊ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ಲಿರೋ ಮಕ್ಕಳುಗಳು, ಇಲ್ಲಿ ವಾತಾವರಣದಲ್ಲಿ ಬೆಳೆದಿರೋ ಮಕ್ಕಳಿಗೆ ಆ್ಯಂಡ್ ಸಿಟಿ ವಾತಾವರಣದಲ್ಲಿರೋ ಮಕ್ಕಳಿಗೆ. ನಮ್ಮ ಜನ ಹೆಂಗೆ ಅಂದರೆ, ಇಲ್ಲಿರೋರು ಎಲ್ಲದಕ್ಕೂ ಜೈ, ಆ ಒಂದು ಮೈಂಡ್ಸೆಟ್ ಇರುತ್ತೆ. ಏನೂ ಇಲ್ಲ ಅಂದರೂ ನಾವು ಇರ್ತೀವಿ ಇನ್ನೋ ಥರ. ಸೊ ಅದೇ ಬೇಕು ಇದೇ ಬೇಕು ಅಂತಿರಲ್ಲ. ಇರೋದ್ರಲ್ಲಿ ಖುಷಿಯಾಗಿರೋದಾಗಲಿ, ಇರೋದ್ರಲ್ಲಿ ಮ್ಯಾನೇಜ್ ಮಾಡೋದಾಗಲಿ, ಅದು ತುಂಬ ಇರುತ್ತೆ ಇಲ್ಲಿ ಮಕ್ಕಳಿಗೆ. ಸೊ ಇವಾಗ ನೀರು ತೊಗೊಂಡೋಗಿ ಅವ್ರಿಗೆ ಕೊಟ್ಟು, ನಮ್ಮ ಅಪ್ಪ ಅಲ್ಲೇ ಗದ್ದೆ ಹತ್ರ ಇದ್ದಾರೆ, ಅವ್ರನ್ನ ಮನೆ ಹತ್ರ ಕಳಿಸಿ ನಾನು ಅಲ್ಲಿ ಹೋಗ್ತೀನಿ. ಸುಮ್ಮನೆ ಅವ್ರಿಗೆ ಯಾಕೆ ರಿಸ್ಕ್, ನಾವಿರಬೇಕಾದ್ರೆ. ಈಗ ನೋಡ್ಬೋದು, ಮೊದಲೆಷ್ಟು ಊದ್ಕೋತಾ ಇತ್ತು, ಅದಕ್ಕಿಂತ ಜಾಸ್ತಿನೇ ಊದ್ಕೋತೈತಿ ಈಗ. ಇಲ್ಲೆಲ್ಲ ಆಗಲೇ ಪೈರು ಹಾಕಿದ್ದಾರೆ ಈ ಥರ. ಸೊ ಪೈರೆಲ್ಲ ಹೊಡೆದಾಗಿದೆ, ಇಲ್ಲೆಲ್ಲ ಹಾಕಿದಾರಲ್ಲ. ಇದನ್ನು ಇನ್ನೂ ಸ್ಪ್ರೆಡ್ ಮಾಡಬೇಕು. ಇವಾಗೆಲ್ಲ ಒಂದೊಂದು ಗುಡ್ಡೆ ಥರ ಇದೆ. ಇದನ್ನು ಇನ್ನೂ ನಾಟಿ ಮಾಡೋರಿಗೆ ಕೈಗೆ ಸಿಗೋ ಥರ ನಾವು ಇಡಬೇಕು. ಸೊ ಗಾಯ್ಸ್, ನೀವಿಲ್ಲಿ ನೋಡ್ತಿರ್ಬೋದು,
ಈ ಥರ ದೂರ ದೂರ ಎಲ್ಲ ದೊಡ್ಡ ದೊಡ್ಡ ಗುಡ್ಡೆ ಹಾಕಿರ್ತಾರೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ಈ ಥರ ತುಂಬ ಹತ್ರ ಹಾಕ್ತೀವಿ. ಏನಕ್ಕೆ ಈ ಥರ ಹತ್ರಕ್ಕೆ ಹಾಕೋದು ಅಂದರೆ ಇದನ್ನು ತಂದು ನೆಕ್ಸ್ಟು ಹೆಂಗಸರು ನಾಟಿ ಹಾಕ್ತಾರಲ್ಲ, ಸೊ ಅದನ್ನು ಹಾಕಬೇಕಾದ್ರೆ ಅವ್ರಿಗೆ ಎತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಸೊ ಆ್ಯಕ್ಚುಲಿ ಏನಪ್ಪ ಇದು ನಾರ್ಮಲ್ ಕೆಲಸ, ಪೈರುಗಳನ್ನೆಲ್ಲ ಹರಡೋದಷ್ಟೇ ಅಲ್ವಾ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಈ ಒಂದು ಕೆಸರು ಗದ್ದೆಯಲ್ಲಿ ಇವಾಗ ಆ್ಯಕ್ಚುಲಿ ಹುತ್ತಾಗಿದೆ. ಹುತ್ತಾದ್ಮೇಲೆ ಹೆಂಗಾಗಿರುತ್ತೆ ಅಂದರೆ ಇನ್ನೂ ಆಳವಾಗಿ ಅದು ನೇಗ್ಲೋಗಿರುತ್ತಲ್ಲ, ಸೊ ತುಂಬ ಮಣ್ಣಿರುತ್ತೆ ಆ್ಯಂಡ್ ತುಂಬ ಕೆಸರಿರುತ್ತೆ. ಇಲ್ಲಿ ಕಾಲು ಹಾಕಿ ಕಾಲನ್ನ ಎತ್ತದಿದೆಯಲ್ಲ, ಅದೇ ತುಂಬ ರಿಸ್ಕಿ. ಸೊ ನಾನೇನು ಹೇಳ್ತಾ ಇರೋದು ಅಂದರೆ ಇಲ್ಲಿ ಈ ಕೆಸರು ಗದ್ದೆಯಲ್ಲಿ ಕಾಲು ಹಾಕಿ ಎತ್ತಿ ಪುನಃ ನಾವಿಲ್ಲಿ ಹೆಜ್ಜೆ ಹಾಕೋದೇ ಎಷ್ಟು ಹಿಂಸೆ ಅಂದರೆ ಇದರಲ್ಲೇ ಅರ್ಧ ಸುಸ್ತಾಗ್ಬಿಡುತ್ತೆ. ಅದೇ ಭಾಳ ಸ್ಟಾಮಿನಾ ಬೇಕು ಇದಕ್ಕೆ, ಟು ಬಿ ಹಾನೆಸ್ಟ್. ಈ ಥರ ಇನ್ನು ಬಾಕಿದು ಇನ್ನೂ 1 ಎಕರೆ ಗದ್ದೆಗಳಿಗೆ 1-1.5 ಎಕರೆ ಗದ್ದೆಗಳಿಗೆ ನಾವು ಈ ಥರ ಮಾಡಬೇಕೀಗ. ಸೊ ಈ ಥರ ಇರುತ್ತೆ ಸಿಚುವೇಶನ್ಸ್. ಆ್ಯಂಡ್ ಬೇರೆ ನಮ್ಮದು ಏನು ಜಮೀನಿದೆ ಅವೆಲ್ಲ ಬೇರೆಯವ್ರು ಮಾಡ್ತಾರೆ. ಇದೊಂದು 1.5 ಎಕರೆ ಮನೆ ಹತ್ರ ಏನಿದೆ ಇದನ್ನು ಮಾತ್ರ ನಾವು ನಮ್ಮ ಮನೆಗೆ ಅಂತ ನಾವು ಊಟ ಮಾಡಲಿಕ್ಕೆ ಅಥವಾ ನಮ್ಮ ರಿಲೇಟಿವ್ಸಿಗೆ ಕೊಡೋಕ್ಕಾಗಲಿ ಅಥವಾ ಯಾರಿಗಾರು ಆಶ್ರಮಗಳಿಗೆ ಇದಕ್ಕೆ ನಾವು ಫ್ರೀಯಾಗಿ ಕೊಡೋಕ್ಕೆ ಇದನ್ನು ನಾವು ಬೆಳ್ಕೊಳ್ಳೋದು. ಇದು ಬರೀ ನಮ್ಮ ಮನೆಗೆ ಮಾತ್ರ ನಾವು ಬೆಳ್ಕೊಳ್ಳೋದು. ಇದನ್ನು ಬೇರೆ ಜಮೀನುಗಳು ಬೇರೆ ಕಡೆ ಏನಿದೆ ಜಮೀನು ಅದನ್ನೆಲ್ಲ ಸೇಲ್ ಮಾಡಿಬಿಡ್ತೀವಿ. ಸೊ ಇಟ್ಸ್ ಲೈಕ್ ದ್ಯಾಟ್. ಆ್ಯಂಡ್ ಇದೇ ಮೇಯ್ನು ಜಾಸ್ತಿ ನಮ್ಗೆ ಸುಸ್ತಾಗೋದು, ಕಾಲು ಎತ್ತಿಡೋದೇ ಇಲ್ಲಿ. ಏನೂ ಮಾಡೋಕ್ಕಾಗಲ್ಲ. ಯು ಶುಡ್ ಎಂಜಾಯ್ ದಿಸ್. ಸೊ ಈ ಗದ್ದೆ ಒಂದಾಗಿದೆ, ಆ ಗದ್ದೆ ಒಂದಾಗಿದೆ, ಗುಂಡಿ ಗದ್ದೆ. ಇನ್ನು ಬಾಕಿವೆಲ್ಲ ಮಾಡಬೇಕು. ಟ್ರ್ಯಾಕ್ಟ್ರಿನೂ ಉಳ್ತಾ ಇದೆ, ಮನೆ ಇನ್ನೂ ಹೊಡಿತಾ ಇದ್ದಾರೆ. ಆ್ಯಕ್ಚುಲಿ ಅಮ್ಮ ಮತ್ತು ತಮ್ಮ ಊಟ ತೊಗೊಂಬಂದರು. ಸೊ ಇವ್ರಿಗೆಲ್ಲರಿಗೂ ಈಗ ಊಟ ಮಾಡಿ, ಇವತ್ತು ನಾಟಿ ಇರೋದ್ರಿಂದ ಸ್ವೀಟ್ ಮಾಡಬೇಕು ಮನೇಲಿ. ಸೊ ಪಾಯಸ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಮುಗಿಸ್ಬೇಕು. ನೋಡಿ ಇಲ್ಲಿ ನಾನು ಮನೆ ಕಟ್ಟಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರೋದು. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಹೊಳೆ ವ್ಯೂ ಹೆಂಗೆ ಕಾಣುತ್ತೆ. ಸೊ ಈ ಜಾಗದಲ್ಲಿ ಮನೆ ಕಟ್ಟಿಸೋದು ತುಂಬ ಅಂದರೆ ತುಂಬ ಒಂಥರ ಲೈಕ್ ಬೆಸ್ಟ್ ಡಿಸಿಷನ್ ನಂದು. ಸೊ ನನ್ನ ಡಿಸಿಷನ್ ಅದೇ, ಲೈಕ್ ಇಲ್ಲೇ ಮನೆ ಕಟ್ಟಿಸ್ಬೇಕು ಅಂತ. ಹಿಂದ್ಗಡೆ ಈ ವ್ಯೂ ನೋಡೋಣ ಹೆಂಗಾಗುತ್ತೆ ಫ್ಯೂಚರಲ್ಲಿ. ಬಟ್ ಮಾತ್ರ ಇಲ್ಲಿ ಆ ವ್ಯೂ ಇರುತ್ತಲ್ಲ, ಒಂದು ನೇಚರ್ ಜೊತೆ ಇರೋದಾಗಿರ್ಬೋದು, ಒಂಥರ ಡಿಫ್ರೆಂಟ್ ವೈಬ್ ಇರುತ್ತೆ ಇಲ್ಲೇನಾದ್ರು ಮನೆ ಕಟ್ಸಿದ್ರೆ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಉತ್ತಾಯಿತು. ಒಂದು ಕಡೆಯಿಂದ ಗೊಬ್ಬರ ಕೂಡ ಹಾಕೊಂಬರ್ತಾ ಇದ್ದಾರೆ, ಇನ್ನೊಂದು ಕಡೆ ಪೈರೆಲ್ಲ ಕೊಡ್ತಾ ಇದ್ದಾರೆ. ನಂದೊಂದು ಪ್ರಾಬ್ಲಮ್ ಏನಂದರೆ, ನಾನು ಚಿಕ್ಕ ವಯಸ್ಸಿಂದನೂ ಗದ್ದೆ ಕೆಲಸ ಮಾಡ್ಕೊಂಡೇ ಬಂದಿರ್ಬೋದು. ಬಟ್ ಸ್ಟಿಲ್ ನಂದು ಕಾಲುಗಳು ಮಾತ್ರ, ಕಾಲು ಕೈ ಎರಡೂ ಹೆವಿ ಸ್ಮೂತು. ಒಂದು ಸ್ವಲ್ಪ ಕಲ್ ಮೇಲೆ ನಡೆದ್ರೂ ಸಾಕು ಚುಚ್ಚುತ್ತಂಗಾಗುತ್ತೆ. ಸೊ ಹೆವಿ ಸ್ಮೂತು, ಅದೊಂದೇ ಡಿಸಡ್ವಾಂಟೇಜ್ ನನಗೆ. ಎಲ್ಲಿ ನೋಡೋಕ್ಕಾಗಲ್ಲ ಜಾಸ್ತಿ ಬರೀ ಕಾಲಲ್ಲಿ, ಅದೇ ಪ್ರಾಬ್ಲಮ್. ಈ ಕಾಲು ಎರಡೂ ಅಷ್ಟೇ, ಎರಡೂ ಸ್ಮೂತು, ಎಲ್ಲ ಸ್ಮೂತ್ ಆ್ಯಕ್ಚುಲಿ. ಬಟ್ ಅದೇ ಇಲ್ಲಿಂದ ಹೋದ್ರು ಅಲ್ಲಿ ಮುಳ್ಳು ಸಿಗಾಕೊಂಡೈತೆ. ಓಕೆ, ತಲೆಗೆಲ್ಲ ಮುಳ್ಳು ಹೊಡಿತೈತೆ. ಪಕ್ಕದಲ್ಲಿ ಗದ್ದೆ ನಾಟಿ ಹಾಕ್ಬಿಟ್ಟಿದ್ದಾರೆ, ಗಿಡಗಳನ್ನ ಇಟ್ಟಿದ್ದಾರೆ. ಸೊ ಹೋಗೋಕ್ಕಾಗಲ್ಲ, ಚಿಕ್ಕ ಜಾಗದಲ್ಲಿ ಹೋಗ್ಬೇಕು ಅವರು. ಒಳ್ಳೆ ಹಿಂಸೆ ಆಯ್ತು. ಟ್ರೈ ಮಾಡ್ತಾರೆ ಪಾಪ. ಮುಳ್ಳು ಹೆವಿ ಮುಳ್ಳಿದೆ ಮರದಲ್ಲಿ, ಅದಕ್ಕೆ ಅವ್ರು ಅಷ್ಟೊಂದು ನಿಧಾನಕ್ಕೆ ಹೋಗ್ತಿದ್ದಾರೆ. ಈ ಗ್ಯಾಪಲ್ಲಿ ಹೋಗ್ಬೇಕು ಅವ್ರಿಗೆ. ಗಿಡ ಎಲ್ಲ ಹಿಡ್ಕೊಂಡಿದ್ದೀನಿ. ಬಟ್ಟೆ ನನ್ನ ಕಾಲು ಚುಚ್ಕೋತು. ಬಂದೆ ಕಾಲು ಚುಚ್ಕೋತು. ಕಾಲಿಗೆ ಎಲ್ಲೆಲ್ಲಿ ಮುಳ್ಳು ಚುಚ್ಚೈತೆ ನಂಗಂತೂ ಗೊತ್ತಿಲ್ಲ ಸೀರಿಯಸ್ಲಿ. ಸುಮಾರು ಕಡೆ ಚುಚ್ಚಿಬಿಟ್ಟೈತೆ ನೋಡಿ. ಈ ಥರ ಸಿಚುವೇಶನ್ನು. ಇದು ಫುಲ್ಲು ಮರಗಳು, ಮುಳ್ಳಿನ ಮರ. ಇಲ್ಲಿ ನೋಡ್ಬೋದು ಎಷ್ಟು ಮುಳ್ಳೈತೆ ಅಂತ. ಈ ಗ್ಯಾಪಲ್ಲಿ ತೆಗ್ದಿರೋದು ಅವ್ರ ಗಾಡಿನ. ಸುಮಾರು ಕಡೆ ಮುಳ್ಳು ಚುಚ್ಚೈತೆ, ಎಲ್ಲೆಲ್ಲಿ ಚುಚ್ಚೈತೆ ಗೊತ್ತಿಲ್ಲ. ಪುನಃ ಇದೇ ರೂಟಲ್ಲಿ ಹೋಗ್ಬೇಕೀಗ. ಅದೆಲ್ಲ ಚುಚ್ಕೊಂಡಾಯ್ತು. ನನ್ನ ಕಾಲು ಹೆವಿ ಸ್ಮೂತ್. ಬರಲಾ? ಬಂದೆ. ನಮಸ್ಕಾರ. ಮಾತಾಡ್ತಾ ವ್ಲಾಗ್ ಮಾಡೋದೇ ಮರ್ತೋದೆ. ಆ್ಯಕ್ಚುಲಿ ಏನಾಯ್ತಂದರೆ, ನಮ್ಮ ಗದ್ದೆಗೆ ನಾಟಿ ಹಾಕೋಕ್ಕೆ ಅಂತ ಏನು ಬರ್ತಾಯಿದ್ರು ಲೇಡೀಸು, ಅವರೆಲ್ಲ ಬೇರೆ ಗದ್ದೆಗೆ ಹೊಟ್ಟೋಗ್ಬಿಟ್ರು. ನಮ್ಮ ಗದ್ದೆಗೆ ಡಿಲೇ ಮಾಡಿದ್ರು. ಸೊ ಅದರಿಂದ ನನಗೆ ಬ್ಯಾಂಗ್ಳೂರಿಗೆ ಹೋಗ್ಬೇಕಾಗಿದ್ದನ್ನ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಹೊರಟ್ಬಿಟ್ಟೆ.
ನನ್ನ ಬದಲು ನನ್ನ ತಮ್ಮ ಹೋಗಿದ್ದಾನೆ ಈಗ. ಸೊ ಮಧ್ಯಾಹ್ನ ಮೇಲೆ ಅವನು ಇನ್ಚಾರ್ಜ್. ಬೆಳಗ್ಗೆ 6 ಗಂಟೆಯಿಂದ ನಾನು ನೋಡಿಕೊಂಡೆ 1 ಗಂಟೆ ತನಕ. ನೆಕ್ಸ್ಟ್ ಏನೇ ಕೆಲಸ ಇದ್ದರೂ ಅವ್ನು ನೋಡ್ಕೊತಾನೆ. ನನಗೆ 6:20 ಟ್ರೈನ್ ಇದೆ. ಸೊ ನಾನು ಇಲ್ಲೇನು ಹೊರಟಿದ್ದೀನಿ ಅಷ್ಟೇ. ಕಂಪ್ಲೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಇಟ್ಸ್ ಓಕೆ, ಫೈನ್. ಟ್ರಾವೆಲ್ ಮಾಡ್ತಿದ್ರಿಂದ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೊಸ ವ್ಲಾಗ್ ತೊಗೊಂಡು ಪುನಃ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದ್ಯಾನ್ ಕೀಪ್ ವಾಚಿಂಗ್, ಕೀಪ್ ಲವಿಂಗ್ ಆ್ಯಂಡ್ ಕೀಪ್